ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಹೊರದು ನೋಡುವ ಸುವರ್ಣದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಅರೆದು ನೋಡುವ ಚಂದನದಂತೆ ಅರೆದು ನೋಡುವ ಕಬ್ಬಿನ ಕೋಲಿನಂತೆ ಬೆಚ್ಚದೆ ಬೆದರದೆ ಬೆದರದೆ ಇದ್ದೆಡೆ ಕರವಿಡಿದೆತ್ತಿಕೊಂಬಾನಮ್ಮ ಕರವಿಡಿದೆತ್ತಿಕೊಂಬಾನಮ್ಮ ರಾಮನಾಥ 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 ರಾಮನಾಥ. ಈಶ್ವರನು ಭಕ್ತನಿಗೆ ಭಿಕ್ಷೆ ಬೇಡುವಂತೆ ಮಾಡುತ್ತಾನೆ. ಚಿನ್ನವನ್ನು ಒರೆಗೆ ಹಚ್ಚಿ ಪರೀಕ್ಷಿಸುವಂತೆ ಹಲವಾರು ಸಮಸ್ಯೆಗಳನ್ನು ತಂದುಟ್ಟುತ್ತಾನೆ. ಭಕ್ತನ ಭಕ್ತಿ ಸುವಾಸನೆ ಬರಲು ಚಂದನದಂತೆ ಅರೆಯುತ್ತಾನೆ. ಭಕ್ತನ ಭಕ್ತಿರಸ ಪ್ರಕಟವಾಗಲು ಕಬ್ಬಿನಂತೆ ಅರೆಯುತ್ತಾನೆ. ಇದಕ್ಕೆಲ್ಲ ಹೆದರದಿದ್ದರೆ ಭಕ್ತನ ಕೈ ಹಿಡಿದು ಎತ್ತಿಕೊಳ್ಳುತ್ತಾನೆ ಎಂಬುದನ್ನು ಭಕ್ತನ ಭಕ್ತಿಯ ಪರೀಕ್ಷಿಸುವ ಮೂಲಕ ನಿಜ ಭಕ್ತನ ಭಕ್ತಿ ಪ್ರದರ್ಶನ ಹಾಗೂ ಈಶ್ವರ ಶಕ್ತಿ ಎರಡೂ ಇಲ್ಲಿ ದೇವರ ದಾಸಮಯ್ಯನವರು ಪ್ರಕಟಿಸಿದ್ದಾರೆ. ಸಂಸಾರ ವಿಷಯ ಕೆಟ್ಟಿತ್ತು, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು. ಮಾಯಾ ಪ್ರಪಂಚ ಬಿಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು. ಮುಂದಣ ಹುಟ್ಟರತು ಹೋಯಿತು, ಮುಂದಣ ಹುಟ್ಟರತು ಹೋಯಿತು. ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟೆನು ಕಾಣ. ರಾಮನಾಥ ರಾಮನಾಥ ರಾಮನಾಥ. ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟೆನು ಕಾಣ. ರಾಮನಾಥ ರಾಮನಾಥ. ದೇವರ ದಾಸಿಮಯ್ಯನವರು ಜೀವಿಯ ಪರಮ ಧ್ಯೇಯವನ್ನು ಈ ವಚನದಲ್ಲಿ ವ್ಯಕ್ತಪಡಿಸುವುದರ ಜೊತೆಗೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗ ತೋರಿದ್ದಾರೆ. ಅದಕ್ಕಾಗಿ ಜೀವಿಯು ಎಲ್ಲೆಲ್ಲಿಯೂ ಸುತ್ತಾಡದೆ ಗುರುವಿಗೆ ಶರಣಾಗಿ ಗುರುವಿನಿಂದ ಎಲ್ಲವೂ ಸಾಧ್ಯ, ಗುರು ಕರುಣೆಯಿಂದ ಸಂಸಾರ ಭವ ಬಂಧನದಿಂದ ಬಿಡುಗಡೆಯಾಗುತ್ತದೆ ಎಂದಿದ್ದಾರೆ ದೇವರ ದಾಸಿಮಯ್ಯನವರು. ಜ್ವರವಿಡಿದ ಬಾಯಿಗೆ ನೊರೆವಾಲು ಒಲಿವುದೇ, ಜ್ವರವಿಡಿದ ಬಾಯಿಗೆ ನೊರೆವಾಲು ಒಲಿವುದೇ.
ಜ್ವರವಿಡಿದ ಬಾಯಿಗೆ ನೊರೆವಾಲು ಒಲಿವುದೇ ನರಕದಲ್ಲಿ ಬೀಳುವ ಮನುಜರಿಗೆ ನರಕದಲ್ಲಿ ಬೀಳುವ ಮನುಜರಿಗೆ ಹರಭಕ್ತಿ ಎಂಬುದು ಹರಭಕ್ತಿ ಎಂಬುದು ಕರಗಹಿ ಕಾಣ ರಾಮನಾಥ ಹರಭಕ್ತಿ ಎಂಬುದು ಕರಗಹಿ ಕಾಣ ರಾಮನಾಥ 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 ಜ್ವರವಿಡಿದ ಬಾಯಿಗೆ ನೊರೆವಾಲು ಒಲಿವುದೇ ಜ್ವರವಿಡಿದ ಬಾಯಿಗೆ ನೊರೆವಾಲು ಒಲಿವುದೇ ಜ್ವರ ಬಂದು ಬಾಯಿ ಕೆಟ್ಟಿದ್ದರೆ ನೊರೆಹಾಲು ರುಚಿಸುವುದಿಲ್ಲ. ನರಕದಲ್ಲಿ ಹೋಗುವ ಮನುಜರಿಗೆ ಶಿವಭಕ್ತಿ ಎಂಬುದು ಕಾರ್ಕೋಟಕ ಕಹಿಯಾಗಿ ಕಾಣುತ್ತದೆ. ದೇವರ ದಾಸಿಮಯ್ಯನವರು ನಾಸ್ತಿಕರಿಗೆ ಶಿವಭಕ್ತಿ ರುಚಿಸದು ಎಂಬುದನ್ನು ನೊರೆಹಾಲು ಎಷ್ಟು ರುಚಿಯಾದರೂ ಜ್ವರಪೀಡಿತನ ಬಾಯಿಗೆ ರುಚಿಸುವುದಿಲ್ಲ. ಹಾಗೆಯೇ ಪರಮಾತ್ಮನಲ್ಲಿ ಭಯ ಭಕ್ತಿ ಇಲ್ಲದ ಮೂಢರಿಗೆ ಶ್ರದ್ಧೆ ವಿಶ್ವಾಸ ನಂಬಿಕೆಯೂ ಇರುವುದಿಲ್ಲ ಎಂಬುದನ್ನು ಲೌಕಿಕ ಉದಾಹರಣೆಯೊಂದಿಗೆ ದೇವರ ದಾಸಿಮಯ್ಯನವರು ವಿವರಿಸಲು ಪ್ರಯತ್ನಿಸಿದ್ದಾರೆ. ಸುಂದರವಾದ ದೇಹ ಕೊಟ್ಟವನು ಶಿವನು, ಅದರೊಳಗಡೆ ಜೀವವಿಟ್ಟವನು ಅವನು. ಇವೆರಡೂ ಚೆನ್ನಾಗಿ ಇರುವಾಗಲೇ, ಅಂದರೆ ಜೀವ ಮತ್ತು ದೇಹ ಕೊಟ್ಟ ದೇವನಿಗೆ ಸ್ಮರಿಸಬೇಕು, ಪೂಜಿಸಬೇಕು, ಭಕ್ತಿಯಿಂದ ಆರಾಧಿಸಬೇಕು. ಒಂದು ವೇಳೆ ಆತನನ್ನು ಸ್ಮರಿಸದೇ ಇದ್ದರೆ ಅಂಥವರು ನಾಯಿಗೆ ಸಮಾನರು ಎಂದಿದ್ದಾರೆ ದೇವರ ದಾಸಿಮಯ್ಯನವರು. ಸಾಗರದೊಳಗಣ ಕಿಚ್ಚಿನ ಸಾಕಾರದಂತೆ, ಸಸಿಯೊಳಗಣ ಫಲ ಪುಷ್ಪಗಳ ರುಚಿ ಪರಿಮಳಗಳಂತೆ, ಮನದ ಮರೆಯ ಮಾತು ನೆನಹಿನಲಿ ಹರಿದು ನಾಲಿಗೆಯಲ್ಲಿ ನುಡಿವಾಗಲಲ್ಲದೆ, ಕಾಣಬಾರದು ಕೇಳಬಾರದು ಒಂದಂಗದೊಳಡಗಿದ ನೂರೊಂದರ ಪರಿರಾಮನಾಥ, ನೂರೊಂದರ ಪರಿರಾಮನಾಥ. ಸಾಗರದೊಳಗಣ
ಕಿಚ್ಚಿನ ಸಾಕಾರದಂತೆ ಸಸಿಯೊಳಗಣ ಫಲ ಪುಷ್ಪಗಳ ರುಚಿ ಪರಿಮಳಗಳಂತೆ ಮನದ ಮರೆಯ ಮಾತು ನೆನಹಿನಲಿ ಹರಿದು ನಾಲಿಗೆಯಲ್ಲಿ ನುಡಿವಾಗಲಲ್ಲದೆ ಕಾಣಬಾರದು ಕೇಳಬಾರದು ಒಂದಂಗದೊಳಡಗಿದ ನೂರೊಂದರ ಪರಿರಾಮನಾಥ ನೂರೊಂದರ ಪರಿರಾಮನಾಥ. ಸಾಗರ ಗರ್ಭದಲ್ಲೇ ಅಡಗಿರುವ ಕಿಚ್ಚು ಸಾಗರದಲ್ಲಿಯೇ ಗುಪ್ತವಾಗಿರುವಂತೆ ಗಿಡ ಮರಗಳಲ್ಲೇ ಇರುವ ಹೂವು ಹಣ್ಣುಗಳಲ್ಲಿ ಇರುವ ರುಚಿಯ ಪರಿಮಳಗಳಂತೆ ಮನದಲ್ಲಿ ಮರೆಯಾಗಿರುವ ಮಾತುಗಳು ಜ್ಞಾನಶಕ್ತಿಯಲ್ಲಿ ತಿಳಿದು ಮಾತುಗಳ ಮೂಲಕ ನುಡಿದಾಗ ನಮಗೆ ತಿಳಿಯುತ್ತದೆ. ಇಲ್ಲದಿದ್ದರೆ ನಮಗೆ ಅದನ್ನು ಕಾಣುವುದಕ್ಕೂ ಮತ್ತು ಕೇಳುವುದಕ್ಕೂ ಆಗುವುದಿಲ್ಲ. ಹಾಗಿರುವಾಗ ನಮ್ಮ ಶರೀರದಲ್ಲಿನ ಮಿದುಳಿನಲ್ಲಿ ಅಡಗಿರುವ 101 ಕ್ರಿಯೆಗಳನ್ನು ನಾವು ಎಂದೂ ಕಾಣಲೂಬಾರದು, ಕೇಳಲೂಬಾರದು. ಏಕೆಂದರೆ ಸೂರ್ಯನ ಪ್ರಭೆಯಿಂದ ಹೊರಬರುವ ಎಲ್ಲ ಕಿರಣಗಳಿಗೂ ಸೂರ್ಯನೊಬ್ಬನೇ ಕೇಂದ್ರ ಆಗಿರುವಂತೆ ರಾಮನಾಥನು ಎಲ್ಲ ಜೀವಿಗಳಲ್ಲಿ ಆತ್ಮರೂಪವಾಗಿ ಇರುವನು. ಇದೆಲ್ಲವೂ ಪರಮಾತ್ಮನ ಇಚ್ಛೆಯಂತೆ ನಡೆಯುವ ಕ್ರಿಯೆಗಳಾಗಿರುತ್ತವೆ ಎಂದು ದೇವರ ದಾಸಿಮಯ್ಯನವರು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ.